ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸ್ವಾತಿ ನಾಗರಾಜ್. ಇದು ಭಾನುವಾರದ ಮಿನಿ ವ್ಲಾಗ್ ಆಗಿರುತ್ತೆ. ನಮ್ಮ ಮನೇಲಿ ಸಾಂಬಾರ್ ಪೌಡರು ಖಾಲಿಯಾಗಿತ್ತು. ಅದಕ್ಕೋಸ್ಕರ ಸಾಂಬಾರ್ ಪೌಡರ್ನ ಹಾಕ್ಸ್ಕೊಬರೋಣ ಅಂತೇಳಿ ಸಾಂಬಾರ್ ಬೀಜ ಮತ್ತು ಕಡಲೆಬೇಳೆ, ತೊಗರಿಬೇಳೆ, ಚಕ್ಕೆ, ಲವಂಗ, ಜೀರಿಗೆ, ಅಕ್ಕಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ನೀಟಾಗಿ ಕೆಂಪಗಾಗೋ ರೀತಿಯಲ್ಲಿ ಹುರಿದು ಪೌಡರ್ನ ಮಾಡಿಸ್ಕೊಂಡು ತಗೊಬಂದಿಟ್ಟೆ. ಹಾಗೆ ನಾನಿವತ್ತು ತಿಂಡಿಗೆ ಬೆಂಡೆಕಾಯಿ ಹುಳಿ ಮತ್ತು ದೋಸೆನ ಮಾಡಿ ತಿಂಡಿನ ತಿಂದು ಮಕ್ಕಳಿಗೂ ಸಹ ತಿಂಡಿ ತಿನ್ನಿಸಿ ನಾನು ಸಹ ತಿಂಡಿನ ತಿಂದೆ. ಹಾಗೆ ಸ್ವಲ್ಪ ಬಟ್ಟೆನ ಮಿಷಿನಿಗೆ ಹಾಕೋದಿತ್ತು. ಅದಕ್ಕೋಸ್ಕರ ನಾನು ಬಟ್ಟೆನ ಮಿಷಿನಿಗೆ ಹಾಕೋಕ್ಕೆ ಅಂತ ಎಲ್ಲ ರೆಡಿ ಮಾಡಿಕೊಂಡು ಬಟ್ಟೆನೆಲ್ಲ ಮಿಷಿನಿಗೆ ಹಾಕಿ ಬಟ್ಟೆನೆಲ್ಲ ಜಾಲಾಡಿಸ್ಬಿಟ್ಟು ಒಣಕ್ಕೆ ಹಾಕಿ ತಿಂಡಿ ಮಾಡಿದ್ದಂತಹ ಪಾತ್ರೆ ಎಲ್ಲ ಇತ್ತಲ್ಲ, ಪಾತ್ರೆನೆಲ್ಲ ತೊಳೆದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದೆ. ಪಾತ್ರೆ ಎಲ್ಲ ತೊಳೆದ್ಮೇಲೆ ಪಾತ್ರೆ ಎಲ್ಲ ಜೋಡಿಸ್ಬಿಟ್ಟು ಅಡುಗೆ ಮನೆಯನ್ನ ಕ್ಲೀನಾಗಿ ಒರೆಸಿ ಗ್ಯಾಸ್ ಮತ್ತು ಶೆಲ್ಫು ಪ್ರತಿಯೊಂದನ್ನು ನೀಟಾಗಿ ಒರೆಸ್ಕೊಂಡು ತೆಗೆದಿಟ್ಟೆ. ಗ್ಯಾಸ್ ಎಲ್ಲ ಒರೆಸಿದ ನಂತರ ಮನೆಯೆಲ್ಲ ನೆಲ ಒರೆಸ್ಬಿಟ್ಟು ಸ್ವಲ್ಪ ತಲೆಗೆ ಎಣ್ಣೆ ಹಚ್ಚಿಲ್ಲ, ಅದಕ್ಕೋಸ್ಕರ ತಲೆಗೆ ನೀಟಾಗಿ ಎಣ್ಣೆನ ಅಪ್ಲೈ ಮಾಡಿ ನೀಟಾಗಿ ಮಸಾಜ್ ಮಾಡಿ ನಾನು ಏರ್ನ ಹಾಗೆ